ಫ್ರೆಂಡ್ಸ್, ನಾವು ಎಲ್ಲ ಜಾತ್ರೆಗೆ ಬಂದಿದ್ದೀವಿ. ಫ್ರೆಂಡ್ಸ್, ಇವತ್ತು ಬೆಂಗಳೂರು ಕರ್ಗ ನೋಡೋಕೆ ಹೋಗ್ತಾ ಇದ್ದೀನಿ. 12 ಗಂಟೆಗೆ ಮನೆ ಬಿಟ್ಟು. ಸೊ ನಾನು, ನಮ್ಮ ಅಣ್ಣ, ನನ್ನ ತಂಗಿ ಹೋಗ್ತಾ ಇದ್ದೀವಿ. ಅಲ್ಲಿಂದ ನನ್ನ ಕಸಿನ್ಸ್ ಬರ್ತಾರೆ, ಅವ್ರು ಡೈರೆಕ್ಟ್ ಚಿಕ್ಕಪೇಟೆಗೆ ಬರ್ತಾರೆ. ನಾನು ನಮ್ಮ ಮನೆಯಿಂದ ಹೋಗ್ತಾ ಇದ್ದೀನಿ. ನೈಟ್ ಔಟು ಕೊಟ್ಟರು ಅಂತ ತಿಂತಾ ಇದ್ದೀನಿ ಫ್ರೆಂಡ್ಸ್. ಊಟ ತಿಂದ್ಬಿಟ್ಟಿದೆ, ಆದರೂ ಕೊಟ್ಟರು ಬೇಜಾರಾಗ್ತಾರೆ ಅಂತ ತಿಂತಾ ಇದ್ದೀನಿ. ಅನ್ನ ವೇಸ್ಟ್ ಮಾಡಬಾರ್ದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾಳೆ ಇಂಟರ್ನಲ್ ಟೆಸ್ಟ್ ಇದ್ರೂ ಮಾನ ಮರ್ಯಾದೆ ಇಲ್ಲದೆ ಕರ್ಗ ನೋಡೋಕೆ ಬಂದಿದ್ದೀನಿ. ಇಲ್ಲಿ ನೋಡಿ, ಹಾಯ್ ಮಾಡಿ ಎಲ್ಲರೂ, ಇವ್ರನ್ನೆಲ್ಲ ನಮ್ಮ ಫ್ರೆಂಡ್ಸ್. ನಾವೆಲ್ಲ ಒಂದು ಫೋಟೋ ಎಲ್ಲ ತಗೊಂಡು ಆಮೇಲೆ ದೇವ್ರು ಬರ್ತಿದ್ದ ಕಾಯ್ದು ಅದು ಬಂತು. ಬಟ್ ಇದು ರಾಮ ಲಕ್ಷ್ಮಣ ಸೀತಾ ಯಾವುದಾದ್ರು ದೇವರು ಬಂತು ಫಸ್ಟ್, ಚಿಕ್ಕ ವಿಗ್ರಹಗಳು. ಆಮೇಲೆ ಕರ್ಗ ಬರುತ್ತೆ, ಅಂದರೆ ಹಸಿ ಕರ್ಗನೋ, ಅಂದರೆ ಅವರು ಎತ್ಕೊಂಡಿರಲ್ಲ, ಕೆಳಗೆ ಹಿಡ್ಕೊಂಡು ಡ್ಯಾನ್ಸ್ ಆಡ್ತಾರೆ, ಅದು ಬರುತ್ತೆ ಅಂತ ಅಂದರು. ಸೊ ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೋ, ಬಂತು. ನಮ್ಮಣ್ಣ ಪಿ ತಂದಿದ್ದ, ಇದು ಪಿಂಕ್ ಕಲರ್ ಊದಕ್ಕೆ ಆಗಿಲ್ಲ, ಸೊ ಇದನ್ನು ಊದಕ್ಕೆ ಇಸ್ಕೊಂಡೆ. ಇದನ್ನು ಊದ್ದೆ ಸ್ವಲ್ಪ ಆದಷ್ಟು. ಆಮೇಲೆ ಕಿರಣ್ ಅಣ್ಣ ಬರ್ತಾರೆ ಅಂತ ಗೊತ್ತಾಯಿತು. ಸೊ ಕಿರಣ್ ಅಣ್ಣನ ಕರ್ಕೊಬರಕ್ಕೆ ಹೋದೋ. ಅಣ್ಣಯಿಂದ ಫುಲ್ ನಮಗೆ ಅಣ್ಣನೇ ಫುಲ್ ಎಂಜಾಯ್ಮೆಂಟ್ ಕೊಟ್ಟಿದ್ದು ಆ್ಯಕ್ಚುಲಿ. ಆಮೇಲೆ ಅಣ್ಣ ಬಂದಮೇಲೆ ದೇವಸ್ಥಾನದ ಹತ್ರ ಹೋಗಿ ನೋಡ್ಕೊಬರೋಣ ಅಂತ ಸುಮ್ಮನೆ ಹೋಗಿ ನೋಡ್ಕೊಬಂದು. ನಾವು ದೇವಸ್ಥಾನದ ಹತ್ರ ಹೋಗಿ ನೋಡ್ಕೊಬಂದು. ನಮ್ಮ ಅಕ್ಕ, ನಮ್ಮ ಅಣ್ಣ ಯಾರೂ ಬರಲಿಲ್ಲ. ಸೊ ಅವ್ರು ಅಲ್ಲೇ ಇದ್ದರು ಒಂದು ಸರ್ಕಲಲ್ಲಿ. ಆಮೇಲೆ ನಮ್ಗೆ ಹೊಟ್ಟೆ ಸಿಕ್ಕಿತ್ತು ಅಂತ ಹೋಗಿ ನ್ಯಾಷನಲ್ ಕಾಲೇಜ್ ಹತ್ರ ಹೋಗಿ ಏನಾದರೂ ಇದ್ರೆ ತಿನ್ಕೊಬರೋಣ. ಆಮೇಲೆ ಅಲ್ಲೇ ಬ್ರಿಡ್ಜ್ ಹತ್ರ ಐಸ್ ಥಂಡರ್ ಇಡ್ಲಿ ಅಂತ ಇತ್ತು. ಸೊ ಬರೀ ಇಡ್ಲಿ ಸಿಕ್ತು. ಈಗ ಇಡ್ಲಿ ಮತ್ತು ಪಲಾವ್ ಸಿಕ್ತು. ತಿಂದ್ಬಿಟ್ಟು ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಸೂರಜನ್ನು ನೋಡಿ ಕೈ ಬಿಟ್ಟು ಓಡಿಸ್ತಾ ಇದ್ದಾರೆ ಗಾಡಿನ. ಆಮೇಲೆ ಬಂದು ಅದನ್ನು ಬರೋಕ್ಕೆ ಸರ್ಕಲ್ ಹತ್ರ ಬರೋಕ್ಕೆ ಲೇಟ್ ಆಗುತ್ತೆ ಅಂತ ಅಲ್ಲೇ ಇರುವ ಎಲ್ಲ ಸ್ವಲ್ಪ ಬೀದಿನ ಸುತ್ಕೊಬರೋಣ ಎಲ್ಲ ಸುತ್ಕೊಬರೋಕ್ಕೆ ಹೋಗಿದ್ದು. ನಮ್ಮ ಅಕ್ಕ, ನಮ್ಮ ಎಲ್ಲರೂ ಬಂದಿದ್ದು ಮಾಡ್ತೀವಿ ಅಂತ. ಮಾನ ಮರ್ಯಾದೆ ಬಿಟ್ಬಿಟ್ಟು ವ್ಲಾಗ್ ಮಾಡು ಅಂತ ಹೇಳ್ಬಿಟ್ಟು ಅವ್ರು ನೋಡಿದ್ರೆ ಹೆಣ್ಮಗು ಅಂತ ಫುಲ್ ರೇಗಿಸ್ತಾ ಇದ್ರು. ಬೇರೆಯವ್ರು ರೇಗಿಸಿದ್ರೆ ಇರಿಟೇಟ್ ಆಗ್ತಿದ್ರು, ನೋಡಿದ್ರೆ ನಮ್ಮ ಅಣ್ಣಂದಿರೇ ರೇಗಿಸ್ತಾ ಇದ್ರು. ಆದರೂ ಒಂಥರ ಫುಲ್ಲು ವ್ಲಾಗು ಹಾಕೋಣಂತ ವೀಡಿಯೋ ಎಲ್ಲ ಮಾಡ್ತಿದ್ದೆ. ಆದರೂ ಅದರಲ್ಲಿ ಫುಲ್ ಎಂಜಾಯ್ಮೆಂಟ್ ಮಾಡ್ದು. ಆಮೇಲೆ ನಾನು ಸಾಂಗ್ ಹೇಳ್ತೀನಿ, ಅದೇ ಓ ಕರಿಮಣಿ ಮಾಲೀಕ ನಾನಲ್ಲ ನೀನಲ್ಲ ಅಂತ ಇದೆಯಲ್ಲ, ಅದನ್ನು ಹೇಳ್ತೀನಿ ನೀನು ವೀಡಿಯೋ ಮಾಡು ಅಂತ ಅಂದರು. ನಾನು ವೀಡಿಯೋ ಮಾಡೋಣ ಅಂತ ಎತ್ಕೊಂಡೆ. ನೋಡಿದ್ರೆ ಎಲ್ಲ ಫುಲ್ಲು ಡಿಸ್ಪರ್ಸ್ ಆಗಿಬಿಟ್ರು, ಯಾರು ಸಾಂಗೇ ಹೇಳಿಲ್ಲ. ಸಿನಿಮಾ ಅಲಾಡ್ತಾ ಇದೆ.
ಸುತ್ತಿದೆಲ್ಲ ಆದಮೇಲೆ ನಮ್ಮ ಆಂಟಿ ಹತ್ರ ಹೋದೆ. ಅಲ್ಲಿ ಕರ್ಗ ಬಂತು, ಕರ್ಗ ನೋಡಿಕೊಂಡು ಕರ್ಗನ ನೋಡಿ ಕಳ್ಸ್ಬಿಟ್ಟು ಟಾಟಾ ಬಾಬಾಯ್ ಅಂದ್ಕೊಂಡು ಎಲ್ಲರೂ ಒಂದು ಗ್ರೂಪ್ ಫೋಟೋ ತೊಗೊಂಡು. ಆದರೂ ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡ್ದು ನೈಟ್ ಔಟು. ನಾನು ನಾಳೆ ಇಂಟರ್ನಲ್ಸ್ ಇದ್ರೂ ಹೋಗಿದ್ದೀನಿ ಏನೂ ಇಲ್ಲದೆ. ನೋಡಿ ನಮ್ಮ ಅಣ್ಣ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಬಟ್ ಈ ಥರ ಬೈಕ್ ನಮ್ಮ ಕಿರಣ ಫುಲ್ ಸುಸ್ತಾಗಿದೆ ಅಂತ ಮಲ್ಕೋಬಿಟ್ಟಿದೆ ನಮ್ಮ. ಆಮೇಲೆ ಎಲ್ಲ 4:30 ಅನಿಸುತ್ತೆ ನಾವೆಲ್ಲ ಮುಗ್ದಾದ್ಮೇಲೆ ಎಲ್ಲ ಹೋಗ್ತಾ ಇದ್ದೆವು. ಹೋಗ್ತಿದ್ದಾರೆ ಬಾಯ್ ಬಾಯ್ ಅಂತ ಹೇಳ್ಬಿಟ್ಟು ನಾವು ನಮ್ಮ ಮನೆ ಕಡೆ ಬಂದು. ಏನಾಯಿತು ಅಂದರೆ ನಾನು ಲೊಕೇಶನ್ ಹಾಕ್ಕೊಂಡಿದ್ದೆ, ಅದು ನೋಡಿದ್ರೆ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ಬಿಟ್ಟು ಅದು ಗೌರಿಪಾಳ್ಯದಲ್ಲಿ ಎಲ್ಲೆಲ್ಲೋ ಸುತ್ತಕೊಂಡು ಯಪ್ಪ ತುಂಬ ಭಯ ಆಗೋಗಿತ್ತು. ಆದರೂ ಹೇಗೋ ನೋಡಿಕೊಂಡು ಅಲ್ಲಿ ಜನಗಳನ್ನ ಕೇಳಿಕೊಂಡು ನಮ್ಮನೆ ರೋಡಿಗೆ ಬಂದು. ಆಮೇಲೆ ಅಲ್ಲಿ ನಾವು ಅಣ್ಣ ರೋಡ್ ಕನ್ಫ್ಯೂಸ್ ಆಗಿ ಡೈರೆಕ್ಟ್ ಅರ್ಲಿ ಮರ ಹೋಗುತ್ತೆ ಅಂತ ಅಂದರು. ಅದು ಯಾವ ರೋಡು ಸಿಗಲಿಲ್ಲ. ನಾವು ಮನೆಗೆ ಬರೋಷ್ಟಲ್ಲೇ 5 ಗಂಟೆ 5:15 ಆಗೋಗಿತ್ತು. ಆಮೇಲೆ ನಮ್ಮಮ್ಮ 5:15ಗೆ ಬಂದಿದ್ದೀರ ಅಂತ ಬೈತಾ ಇದ್ರು. ನೋಡಿದ್ರೆ ಆಮೇಲೆ ನಮ್ಮನ್ನ ಕರ್ಕೊಬಂದು ವೀರೇಶ್ವನಿಗೆ ಬಾಯ್ ಅಂದ್ಬಿಟ್ಟು ಬೆಳಿಗ್ಗೆ 6 ಗಂಟೆ ಆಗಿದೆ. ನನ್ನ ಮನೆಗೆ ಬರೋಷ್ಟಲ್ಲಿ ಏನು ಓದೇ ಇಲ್ಲ, ಏನು ಬರಿತೀನಿ ಅನ್ನೋ ಗೊತ್ತಿಲ್ಲ. ಓಕೆ ಬಾಯ್.